ನಾವೆಲ್ಲರೂ ಕೂಡ ನೋಡುತ್ತಿರುವ ಹಾಗೆ ತುಂಬಾ ಚೆನ್ನಾಗಿ ಕರ್ಣ ಧಾರಾವಾಹಿ ಬರ್ತಾ ಇದೆ. ಕರ್ಣ ಧಾರಾವಾಹಿಯಲ್ಲಿ ಪ್ರಮುಖ ಹೈಲೈಟ್ ಅಂದ್ರೆ 4 ಪಾತ್ರಧಾರಿಗಳು ಈಗ ಸದ್ಯಕ್ಕೆ. ಅದುವೇ ಕರ್ಣ, ನಿಧಿ, ನಿತ್ಯ ಮತ್ತೆ ಈಗ ಅರ್ಜುನ್ ಪಾತ್ರ ಕೂಡ ಎಂಟ್ರಿ ಆಗಿರುವುದು. ಅರ್ಜುನ್ ಪಾತ್ರ ಬಂದಿರೋದು ಏನಕ್ಕೆ ಅಂದ್ರೆ ನಿಧಿನ ಮದುವೆ ಆಗೋದಕ್ಕೆ. ನಿಧಿ ಜೊತೆ ಈಗ ಒಂದು ಎಂಗೇಜ್ಮೆಂಟ್ ಫಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಮನೆಯವರು. ಆದ್ರೆ ನಿಧಿಗೆ ಸ್ವಲ್ಪನೂ ಇಷ್ಟ ಇಲ್ಲ, ಕರ್ಣನಿಗೂ ಇಷ್ಟ ಇಲ್ಲ. ಬಟ್ ಬೇರೆ ವಿಧಿ ಇಲ್ಲ, ಫ್ಯಾಮಿಲಿಗಾಗಿ ಒಪ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಆದ್ರೆ ಒಂದು ಪ್ರೋಮೋ ಬರುತ್ತೆ, ಸೊ ಅದರಲ್ಲಿ ಇನ್ನೇನು ಅರ್ಜುನ್ ನಿಧಿಗೆ ತಾಳಿ ಕಟ್ಟಬೇಕು. ಆ ಒಂದು ಟೈಮ್ ನಲ್ಲಿ ನಿತ್ಯಗೆಲ್ಲ ಸತ್ಯ ಗೊತ್ತಾಗುತ್ತಲ್ಲ, ಮದುವೆನ ತಡೆಯುವಂತ ಒಂದು ಕೆಲಸವನ್ನ ಮಾಡುತ್ತಾರೆ. ಆಗ ಎಲ್ಲ ಸತ್ಯವನ್ನು ಕೂಡ ಫ್ಯಾಮಿಲಿಗೆ ರಿವೀಲ್ ಮಾಡುವಂತದ್ದು. ತಮ್ಮ ಒಂದು ಹೋಟೆಲ್ ಇರುವಂತ ಮಗುಗೆ ಕರ್ಣ ಅಲ್ಲ, ತೇಜಸ್ ಮದುವೆ ಆಗೇ ಇಲ್ಲ, ತಾಳಿ ಕಟ್ಟೇ ಇಲ್ಲ. ಕರ್ಣ ನನ್ನ ಗಂಡ ಅಲ್ಲ, ಕರ್ಣ ಮತ್ತೆ ನಿಧಿ ಲವ್ ಮಾಡ್ತಿದ್ದಾರೆ, ಸೊ ಅವರು ಒಂದಾಗಬೇಕು ಎನ್ನುವಂತ ಒಂದು ವಿಚಾರ, ದೊಡ್ಡ ಸತ್ಯವನ್ನ ರಿವೀಲ್ ಮಾಡ್ತಾರೆ. ಇದು ಒಂದು ITRP ಗೆ ಕಾರಣವಾಗುತ್ತೆ. ಎಲ್ಲರೂ ಕೂಡ ಸೂಪರ್ ಎಕ್ಸೈಟೆಡ್ ಆಗಿದ್ದಾರೆ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ, ಕರ್ಣ ಮತ್ತೆ ನಿಧಿ ಮದುವೆನ ನೋಡಕ್ಕೆ. ಸೊ ನಿಮ್ಗೂ ಕೂಡ ಇಷ್ಟನ ಕರ್ಣ ಧಾರಾವಾಹಿ, ನೀವು ಕೂಡ ನೋಡ್ತಾ ಇದ್ದೀರಾ. ಕರ್ಣ ಮತ್ತೆ ನಿಧಿ ಆದಷ್ಟು ಬೇಗ ಒಂದಾಗ್ತಾರೆ, ಅದಂತೂ ಗ್ಯಾರಂಟಿ. ಆದ್ರೆ ಸ್ವಲ್ಪ ಎಪಿಸೋಡ್ಗಳು ಬರಬೇಕು, ಮಹಾತಿರುವುಗಳು ಬರಬೇಕು. ಅಲ್ಲಿಯ ತನಕ ಅರ್ಜುನ್ ಮತ್ತೆ ನಿಧಿಯ ನಡುವೆ ಏನ್ ಬಾಂಡಿಂಗ್ ಆಗಿರ್ಬೋದು, ಎಂಗೇಜ್ಮೆಂಟ್ ಮಾಡುವಂತ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ. ಮತ್ತೆ ಮನೆಯವರಿಗಾಗಿಯೇ ಅವರ ಒಂದು ಫೋರ್ಸ್ಫುಲಿನ ಈಗ ನಿಧಿಯು ಸಹ ಒಪ್ಕೋತಾ ಇರುವಂತದ್ದು. ಅರ್ಜುನ್ ಜೊತೆ ಮದುವೆ ಆಗ್ತೀನಿ ಅಂತ ನಿಶ್ಚಿತಾರ್ಥ ಕೂಡ ಇನ್ನೇನು ನೆರವೇರುತ್ತೆ. ಬಟ್ ಕರ್ಣಯ್ಯನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಮುಂಬರುವ ದಿವಸಗಳಲ್ಲಿ ಕರ್ಣ ಮತ್ತೆ ನಿಧಿಯ ಮದುವೆನೂ ಸಹ ಕಣ್ತುಂಬಿಕೊಳ್ಬಹುದು. ನಿಮ್ಗೂ ಕೂಡ ಇಷ್ಟನೇ ಈ ಒಂದು ಜೋಡಿ. ಕಿರಣ್ ರಾಜ್ ಅವರು, ಭವ್ಯ ಅವರು, ನಮ್ರತಾ ಅವರು, ಗಗನ್ ಅವರು ಎಲ್ಲರೂ ಕೂಡ ಮತ್ತೆ ಬೇರೆ ಬೇರೆ ಕಲಾವಿದರು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಈ ಒಂದು ಧಾರಾವಾಹಿ ನೋಡಿ ಮೆಚ್ಕೊಂಡಿದ್ದೀರಾ. ಒಂದು ITRP ಕೂಡ ಸಿಗ್ತಾ ಇದೆ.